ಮನುಷ್ಯ ಮತ್ತು ವನ್ಯಜೀವಿ ಸಂಘರ್ಷ ಇತ್ತೀಚಿನ ದಿನದಲ್ಲಿ ಜಾಸ್ತಿನೇ ಇದೆ ಅಂತ ನಾವು ಬಹಳಷ್ಟು ಕಡೆ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಹುಲಿ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಮಾಡಿದ ಸಂದರ್ಭದಲ್ಲಿ ಗ್ರಾಮಗಳು ಕಾಡಿಗೆ ಹತ್ತಿರ ಇರೋ ಗ್ರಾಮಗಳಿಗೆ ಹೋದಾಗ ಸ್ಟಿಲ್ ದೇರ್ ಇಸ್ ಅ ಜಗ್ಲಿಂಗ್. ಅಂದರೆ ಪ್ರಾಣಿಗಳು ಬಂದು ಗ್ರಾಮದಲ್ಲಿ ಬೆಳೆಗಳನ್ನ ತಿನ್ಕೊಂಡು ಹೋಗುತ್ತೆ ಅಥವಾ ವ್ಯಕ್ತಿಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ. ಇನ್ನೊಂದು ಆಯಾಮದಲ್ಲಿ ಅವ್ರು ಬಂದು ನಮ್ಮೂರಲ್ಲಿ ಕೂತಿದ್ದಾರೆ, ನಾವೇನು ಮಾಡೋದು ಅಂತ ಪ್ರಾಣಿಗಳ ವರ್ಷನ್ನು ಕೂಡ ಹಲವಾರು ಜನ ಮಾತನಾಡ್ತಾರೆ. ಆ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಈಗ ಯಾವ ಹಂತದಲ್ಲಿದೆ ಆ್ಯಂಡ್ ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಾ ಇದೆ? ಅಂದರೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಹೆಂಗಾಗ್ತಾ ಇದೆ? ವನ್ಯಜೀವಿ ಸಂರಕ್ಷಣಾ ತಜ್ಞರಾಗಿ ನಿಮ್ಮ ಕಾರ್ಯಗಳು ಯಾವ ರೀತಿ ಸಾಗ್ತಿದೆ ಅಲ್ಲಿ? ಇದು ನೋಡಿ, ಈ ಸಂಘರ್ಷ ಅನ್ನೋದಿದೆಯಲ್ಲ, ಮಾನವ ಯಾವತ್ತು ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡ್ದ, ಯಾವತ್ತು ಜಾನುವಾರನ ಸಾಕಕ್ಕೆ ಪ್ರಾರಂಭ ಮಾಡ್ದ, ಅವತ್ತಿಂದನೂ ಇದೆ. ಇದು 10-12 ವರ್ಷದ ಹಳೆ ಕತೆ. ಆದರೆ 1972ರಲ್ಲಿ ಅರಣ್ಯ ಸಂರಕ್ಷಣಾ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂತು. ಆವಾಗ ಯಾವುದೂ ಪ್ರಾಣಿಯನ್ನು ಬೇಟೆ ಮಾಡಲಿಕ್ಕೆ ನಿಷೇಧ ಮಾಡಿದ್ರು. ಯಾವುದೂ ಪ್ರಾಣಿಯನ್ನು ಬೇಟೆ ಮಾಡಲಿಕ್ಕೆ ಬಿಡಲಿಲ್ಲ, ಅವಕಾಶ ಇಲ್ಲ ಅವತ್ತಿಂದ 72ರಿಂದ. ಆವಾಗಿಂದ ಕೆಲವು ಪ್ರಾಣಿಗಳ ಸಂರಕ್ಷಣೆಯಾಗಿ ಕೆಲವು ಪ್ರಾಣಿಗಳ ಸಂತತಿ ಜಾಸ್ತಿ ಆಯಿತು, ಸಂಖ್ಯೆ ಜಾಸ್ತಿ ಆಯಿತು. ಆನೆ ಇರ್ಬೋದು, ಹುಲಿ ಇರ್ಬೋದು, ಕರಡಿ ಇರ್ಬೋದು, ಚಿರತೆ ಇರ್ಬೋದು, ಇಂಥ ಕಾಡು ಹಂದಿ ಇರ್ಬೋದು, ಇಂಥ ವನ್ಯಜೀವಿಗಳ ಸಂಖ್ಯೆ ಖಂಡಿತ ಜಾಸ್ತಿ ಆಯಿತು. ಜಾಸ್ತಿ ಆದಂಗೆ ನಾವೇನು ಮಾಡಿದ್ವಿ ಅಂದರೆ ಅವುಗಳ ಆವಾಸ ಸ್ಥಾನದ ವಿಸ್ತರಣೆ ಅಷ್ಟೇ ಜಾಸ್ತಿ ಆಗಲಿಲ್ಲ. ಅಷ್ಟೇ ಇದೆ ಇವತ್ತು. ನಾವು ಒಂದು ಸ್ವಲ್ಪ ವರ್ಷಗಳ ವನ್ಯಜೀವಿ ಸಂರಕ್ಷಣೆ ಮಾಡ್ತಾ ನಾವು ಅಧಿಕಾರಿಗಳೊಟ್ಟಿಗೆ ಕೆಲಸ ಮಾಡಿ, ರಾಜಕೀಯದವರ ಒಟ್ಟಿಗೆ ಕೆಲಸ ಮಾಡಿ, ನಮ್ಮ ರಾಜ್ಯದ ಹಲವಾರು ಭಾಗಗಳಲ್ಲಿರುವಂಥ ಕಾಡಿನ ಭಾಗವನ್ನು ನಾವು ವನ್ಯಜೀವಿ ಧಾಮಗಳಂತ ಘೋಷಣೆ ಮಾಡಲಿಕ್ಕೆ ಪ್ರಯತ್ನಪಟ್ಟು ಆ ವಿಸ್ತರಣೆಯನ್ನು ಹೆಚ್ಚಲಿಕ್ಕೆ ಪ್ರಯತ್ನಪಟ್ಟು. ಅದರೊಟ್ಟಿಗೆ ವನ್ಯಜೀವಿ ಸಂರಕ್ಷಣೆ ಹೆಚ್ಚಾದಂಗೆ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಿದೆ. ಸಂಖ್ಯೆ ಜಾಸ್ತಿ ಆದಾಗ ಏನು ಮಾಡಬೇಕು ಅನ್ನೋದು ನಾವು ಯೋಚನೆ ಮಾಡಲಿಲ್ಲ. ಅದರೊಟ್ಟಿಗೆ ನಾವು ವೈಜ್ಞಾನಿಕವಾಗಿ ಆವಾಸ ಸ್ಥಾನಗಳ ನಿರ್ವಹಣೆ ಮಾಡ್ತಾ ಇಲ್ಲ. ಒಂದೆರಡು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾಗರಹೊಳೆ ಬಂಡೀಪುರದಲ್ಲಿ ಅಥವಾ ಎಲ್ಲ ಕಡೆನೂ ಅಷ್ಟೇ, ಒಂದು ಜನರಲ್ಲಿರೋ ಅಭಿಪ್ರಾಯ ಮತ್ತು ಅರಣ್ಯ ಇಲಾಖೆಯಲ್ಲಿರೋ ಅಭಿಪ್ರಾಯ ಅಂತ ಹೇಳಿದ್ರೆ, ಬೇಸಿಗೆ ಕಾಲದಲ್ಲಿ ಕಾಡಿನಲ್ಲಿ ನಾವು ಪ್ರಾಣಿಗಳಿಗೆ ನೀರು ಕೊಡಬೇಕು, ಬರೋದಿಲ್ಲ, ಆಹಾರ ಸಿಗೋದಿಲ್ಲ ಪ್ರಾಣಿಗಳಿಗೆ, ಹಂಗಾಗಿ ಅವುಗಳು ಆಚೆ ಬರುತ್ತೆ ಅಂತ ಒಂದು ಅವೈಜ್ಞಾನಿಕ ಅಭಿಪ್ರಾಯವನ್ನು ನಾವು ಖಂಡಿತ ಅದು ಅವೈಜ್ಞಾನಿಕ. ಈ ಪ್ರಾಣಿಗಳನ್ನು ವಿಕಸನಗೊಂಡಿರೋದು ಸಾವಿರಾರು ವರ್ಷಗಳಿಂದ ವಿಕಸನಗೊಂಡಿದೆ. ಅವುಗಳಿಗೆ ಯಾರು ಹೋಗಿ ಮಾವಿನ ಹಣ್ಣು ತಿನ್ನಿಸಿ ಕಬ್ಬು ತಿನ್ನಿಸಿ ಬೆಳೆಸಿಲ್ಲ. ಅವು ವಿಕಸನಗೊಂಡಾಗ ಅವುಗಳ ಆಹಾರ ಪದ್ಧತಿ ಋತುಗಳಿಗೆ ಅನುಗುಣವಾಗಿ ಅವುಗಳು ಬೆಳೆಸ್ಕೊಂಡಿದ್ದಾವೆ. ಒಂದು ಒಳ್ಳೆಯ ಉದಾಹರಣೆ ನಾನು ಹೇಳೋದಂದರೆ, ಮಲೆಮಹದೇಶ್ವರ ವನ್ಯಜೀವಿ ಧಾಮ, ಕಾವೇರಿ ವನ್ಯಜೀವಿ ಧಾಮ ಅಂತ 2 ವನ್ಯಜೀವಿ ಧಾಮಗಳು ಚಾಮರಾಜನಗರ ಜಿಲ್ಲೆಯಲ್ಲಿವೆ. ಈ ವನ್ಯಜೀವಿ ಧಾಮಗಳಲ್ಲಿ ಬೇಸಿಗೆಯಲ್ಲಿ ಸಂಪೂರ್ಣ ಒಣಗೋಗ್ತದೆ. ಎಲ್ಲ ನದಿಗಳು ಒಣಗೋಗ್ತದೆ, ಕೆರೆಗಳು ಒಣಗೋಗ್ತದೆ, ತೊರೆಗಳು ಒಣಗೋಗ್ತದೆ, ಹೊಳೆಗಳು ಒಣಗೋಗುತ್ತೆ. ಆದ್ರೂ ಆನೆಗಳಿಗೆ ನೀರು ಸಿಕ್ಕುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಣಗಿರೋ ತೊರೆಗಳಿರ್ತದಲ್ಲ, ಅಲ್ಲಿ ಮರಳಿರುತ್ತಲ್ಲ, ಆ ಮರಳನ್ನು ಕಾಲಿನಲ್ಲಿ ಬಗೀತದೆ ಆನೆಗಳು. ಬಗಿದ್ರೆ ನೀರು ಜಿನುಗುತ್ತದೆ. ಆ ನೀರನ್ನ ಆನೆಗಳು ಕುಡಿಯುತ್ತೆ. ಅವುಗಳಿಗೆ ಎಲ್ಲಿ ನೀರಿದೆ ಅಂಥೇಳಿ ನೀರಿನ ಕಂಪನಾಂಕಗಳಿಂದ ಅವುಗಳ ಕಾಲಿನಿಂದ ತಿಳ್ಕೊಂಡು, ಸೊಂಡ್ಲಿಂದ ತಿಳ್ಕೊಂಡು ಅಲ್ಲಿ ಬಗೆಯುತ್ತೆ ಆನೆಗಳು. ಹಂಗಾಗಿ ನಾವು ಯಾಕೆ ಹೋಗಿ ನೀರು ಕೊಡಬೇಕು? ಆನೆಗಳಿಗೆ ಗೊತ್ತಿಲ್ವ ನೀರೆಲ್ಲಿದೆ ಅಂಥೇಳಿ, ಅಥವಾ ಕಾವೇರಿ ನದಿಗೆ ಹೋಗುತ್ತೆ. ಮತ್ತೆ ಬರೋದು ಯಾತಕ್ಕೆ? ಯಾವುದು? ಗ್ರಾಮ ಪ್ರದೇಶಗಳಿಗೆ ಬರೋದು ಯಾತಕ್ಕೆ? ಎಲ್ಲ ವನ್ಯಜೀವಿಗಳು ಬರೋದಿಲ್ಲ, ಎಲ್ಲೋ ಕೆಲವು ವನ್ಯಜೀವಿಗಳು ಮಾತ್ರ ಬರುತ್ತೆ. ಇವಾಗ ಆನೆಗಳನ್ನು ಅಷ್ಟೇ, ಎಲ್ಲ ಆನೆಗಳು ಬಂದು ಬೆಳೆ ನಾಶ ಮಾಡೋದಿಲ್ಲ, ಕೆಲವು ಆನೆಗಳು ಮಾತ್ರ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಬೆಳೆಯೋ ಬೆಳೆ ಇದೆಯಲ್ಲ, ಅದು ಪೌಷ್ಟಿಕಾಂಶ ಹೆಚ್ಚಿರ್ತದೆ ಅದರಲ್ಲಿ. ಆನೆಗಳು ಒಂದು ವರ್ಷದಲ್ಲಿ ಬಹುಶಃ ಒಂದು ವೈಜ್ಞಾನಿಕ ಅಧ್ಯಯನ ಬಂಡೀಪುರದಲ್ಲಿ ಮಾಡಿರೋ ಅಧ್ಯಯನದ ಪ್ರಕಾರ 86 ಬೇರೆ ಬೇರೆ ಸಸ್ಯ ಪ್ರಭೇದಗಳನ್ನ ತಿಂತದದು. 86 ಬೇರೆ ಬೇರೆ, ಅದು ಋತುಗಳಿಗೆ ಅನುಗುಣವಾಗಿರ್ತದೆ. ಅದರೊಟ್ಟಿಗೆ ಆನೆ ಗಂಡ ಹೆಣ್ಣ, ಅಥವಾ ಹೆಣ್ಣಾನೆ ಆಗಿದ್ರೆ ಮರಿಗಳಿದ್ರೆ ಮರಿಗಳಿಗೆ ಬೇಕಾದಂತಹ ತಾಯಿ ಆನೆಗೆ ಹಾಲು ಬರಬೇಕು. ಹಾಲಿಗೆ ಬರಬೇಕಾದಂತಹ ಪೌಷ್ಟಿಕಾಂಶಗಳಿರುವಂಥದ್ದು, ಮರಿಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳಿರುವಂಥ ಸಸ್ಯ ತಿನ್ನುತ್ತದೆ ಹೆಣ್ಣಾನೆ ಆದರೆ. ಗಂಡಾನೆ ಆದರೆ ಮದಕ್ಕೆ ಬಂದಾಗ ಬೇರೆ ತಿಂತದದು. ಇದು ನಮ್ಮ ಮನುಷ್ಯ ಕುಟುಂಬದಲ್ಲೂ ಇದೆ ನೋಡಿ. ಹೆಣ್ಮಕ್ಳು ಬಾಣಂತಿ ಅಂತ ಯಾಕೆ ಮಾಡ್ತಾರೆ? ಅವುಗಳಿಗೆ ಬೇರೆ ಆಹಾರ ಪದ್ಧತಿ ಕೊಡ್ತಾ ಇದ್ರು ಮುಂಚೆ. ಅದೇ ಥರ ಆನೆಗಳಲ್ಲೂ ಇರುತ್ತೆ, ಪ್ರಾಣಿಗಳಲ್ಲೂ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ದಲೆ ಎಲ್ಲದಕ್ಕೂ ನಾವು ಕಬ್ಬು ಕೊಡಬೇಕು, ಮಾವಿನ ಹಣ್ಣು ತಿನ್ನುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀವಿ. ಹಲಸಿನ ಹಣ್ಣು ಕೊಡಬೇಕು ಅಂದ್ಕೊಂಡಿದ್ದೀವಿ. ಪ್ರಾಣಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಋತುವಿನಲ್ಲಿ ಯಾವ್ದು ತಿನ್ನಬೇಕು ಅಂತ. ಆದರೆ ಕೆಲವು ಇಂಡಿವಿಜುವಲ್ ಪ್ರಾಣಿಗಳು ಮಾತ್ರ
ಅಲ್ಲಿ ಭತ್ತ ಬೆಳೆದಿರ್ತಾರೆ, ರಾಗಿ ಬೆಳೆದಿರ್ತದೆ. ರಾಗಿ ತೆನೆಯಲ್ಲಿ ಫಾಸ್ಫರಸ್ ಎಲ್ಲ ಜಾಸ್ತಿ ಇರ್ತದೆ, ಸೋಡಿಯಂ ಅಂದರೆ ಉಪ್ಪು ಜಾಸ್ತಿ ಇರ್ತದೆ. ಅದಕ್ಕೆ ಅಟ್ರಾಕ್ಟ್ ಆಗಿ ಬರ್ತದೆ ತಿನ್ನಲಿಕ್ಕೆ. ಅದನ್ನು ತಿಂದರೆ ಅದು ಗಟ್ಟಿಯಾಗಿ ಬೇರೆ ಗಂಡಾನೆಗಳೊಟ್ಟಿಗೆ ನಾನು ಕಾಂಪಿಟೇಷನ್ ಮಾಡಿ ಹೆಚ್ಚು ಹೆಣ್ಣಾನೆಗಳೊಟ್ಟಿಗೆ ನಾನು ಸಂಭೋಗ ಮಾಡ್ಬೋದು ಅಂತ ಹೇಳಿ ಯಾವುದೋ 1-2-3 ಆನೆಗಳು ಮಾಡ್ತದೆ. ಆ ಪ್ರಾಬ್ಲಮ್ ಅನಿಮಲ್ಸ್ನ ಮಾತ್ರ ನಾವು ವೈಜ್ಞಾನಿಕವಾಗಿ ನಾವು ಗುರುತಿಸಿ ಅದಕ್ಕೆ ನಾವು ಉತ್ತರ ಕೊಂಡ್ಕೊಳ್ಬೇಕು. ಅದು ಬಿಟ್ಟು ನಾವು ಕಾಡಿನಲ್ಲೆಲ್ಲ ನಾವು ಕೆರೆಗಳನ್ನ ತೋಡ್ತಾ ಹೋದರೆ ನೈಸರ್ಗಿಕ ಮೃತ್ಯತೆ ಅಥವಾ ನ್ಯಾಚುರಲ್ ಮಾರ್ಟಾಲಿಟಿ ಅಂತ ಏನು ಹೇಳ್ತೀವಿ ಆನೆಗಳದು, ಕೆಲವು ವೀಕ್ ಆನೆಗಳಿರುತ್ತೆ, ಮರಿಗಳಿರ್ತವೆ. ಅವು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ವರ್ಷ ಪೂರ್ತಿ ಮೈಗ್ರೇಷನ್ ನಡೀತಾ ಇರುತ್ತೆ. ಆ ಮೈಗ್ರೇಷನ್ನ ನಿಲ್ಲಿಸ್ಬಿಡ್ತೀವಿ ನಾವು, ವಲಸೆಯನ್ನು ನಿಲ್ಲಿಸ್ಬಿಡ್ತೀವಿ. ಯಾಕಂದರೆ ಎಲ್ಲ ಕಡೆ ನೀರು ಕೊಟ್ಟು. ಆಗ ವಲಸೆಯಲ್ಲಿ ಈ ವೀಕ್ ಪ್ರಾಣಿಗಳು ಏನಾರ ಸತ್ತೋಗ್ತಾ ಇದ್ದರೆ ಆ ಪ್ರಾಣಿಗಳು ಸಾಯುವಂತಹ ನೈಸರ್ಗಿಕ ಮೃತತೆಯನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ಈಗ ನಾಗರಹೊಳೆ ಬಂಡೀಪುರದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಇವಾಗ 2 ಕೆರೆಗಳಿದ್ದಾವೆ, ತೋಡಿದ್ದೀವಿ ನಾವು. ಮುಂಚೆ ನಾನು ನೋಡಿದಾಗೆ ಬೇಸಿಗೆ ಕಾಲದಲ್ಲಿ ಬಂಡೀಪುರ ನಾಗರಹೊಳೆಯಲ್ಲಿ ಎಲ್ಲ ಆನೆಗಳು ಕಬಿನಿ ಬ್ಯಾಕ್ ವಾಟರ್ಸಿಗೆ ಬರೋವು, ಕಬಿನಿ ಹಿನ್ನೀರಿಗೆ ಬರೋವು. ನಾನು ಒಂದು ದಿವಸ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, 98ರ ಮೇನಲ್ಲಿ ಕಬಿನಿ ಹಿನ್ನೀರಿನಲ್ಲಿ ನಡ್ಕೊಂಡು ಹೋಗಿ 3 ತಾಸಿನಲ್ಲಿ ನಾನು 356 ಆನೆ ಎಣಿಸಿದ್ದೇನೆ. ಇವತ್ತು ನೀವು ಹೋಗಿ ಅದೇ ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ 10 ಆನೆನೂ ಸಿಕ್ಕೋದಿಲ್ಲ. ಯಾಕೆ ಅಂದರೆ ಹಿಂದೆ ಎಲ್ಲ ನೀರಿಗೋಸ್ಕರ ಕಬಿನಿ ಹಿನ್ನೀರಿಗೆ ಬರೋದು. ಈಗ ಎಲ್ಲ ಕಡೆ ಕೆರೆಯಲ್ಲಿ ನೀರು ಸಿಗ್ತದೆ, ಯಾವ ಪ್ರಾಣಿಗಳು ವಲಸೆ ಇಲ್ಲ, ನೈಸರ್ಗಿಕ ಮೃತ್ಯತೆ ಕಡಿಮೆ ಆಯಿತು. ಹಂಗಾಗಿ ಅವುಗಳ ಆವಾಸ ಸ್ಥಾನ ಜಾಸ್ತಿ ಆಗಲಿಲ್ಲ, ಹಾಗಾಗಿ ಆಚೆ ಬರ್ತಾ ಇರುತ್ತೆ. ಹುಲಿಗಳು ತಗೊಳ್ಳಿ, ಈಗ ಮೊನ್ನೆ ಬಂಡೀಪುರದಲ್ಲಿ ಹೋದ್ವಾರ ಯಾವುದೋ ತಾಯಿ ಹುಲಿಗೆ ಗಾಯ ಆಗಿದೆ ಅಂತೇಳಿ ಅರಣ್ಯ ಇಲಾಖೆಯವರೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವರು ಫೋಟೋಗ್ರಾಫರ್ಸು ಸಾಮಾಜಿಕ ಮಾಧ್ಯಮಗಳಲ್ಲಿ ಒತ್ತಡ ಆಗ್ತಾ ಇದ್ದಾರೆ, ಹೆಣ್ಣು ಹುಲಿಗೆ ನೀವು ಟ್ರೀಟ್ಮೆಂಟ್ ಕೊಡಿ ಅಂತ. ಟ್ರೀಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ನೈಸರ್ಗಿಕವಾಗಿ ಏನೋ ಗಾಯ ಆಗಿದೆ, ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬದುಕುತ್ತೆ ಅಂದರೆ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆವಾಸ ಸ್ಥಾನ ಜಾಸ್ತಿ ಆಗಿದೆಯಾ? ಇಲ್ಲ. ಆಗಲೇ ನಾಗರಹೊಳೆ ಬಂಡೀಪುರದಲ್ಲಿ ಪಾರಿಸರಿಕ ಸಮತೋಲನಕ್ಕೆ ತಲುಪಿಟ್ಟಿದ್ದಾವೆ ಹುಲಿಗಳ ಸಂಖ್ಯೆ. ಏನಾಗ್ತಾ ಇದೆ, ನಾಗರಹೊಳೆ ಬಂಡೀಪುರದಿಂದ ಬಂದಿರೋ ಆಚೆ ಬರ್ತಿರೋ ಹುಲಿಗಳು ಮೈಸೂರಿನ ಹತ್ರ ಬರ್ತಾ ಇದೆ. ಈಗ ನೋಡಿ, ಮೈಸೂರಿನ ಪಕ್ಕದಲ್ಲಿರೋ ಇಲ್ವಾಲ ಅನ್ನೋ ಒಂದು ಪುಟ್ಟ ಕಾಡಿನಲ್ಲಿ 2 ಹುಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೋದ ವರ್ಷ ಜನವರಿಯಲ್ಲಿ ಮೈಸೂರಿನ ಏರ್ಪೋರ್ಟ್ ಹತ್ರ ಒಂದು ಹುಲಿ ವಾಹನ ಅಪಘಾತದಲ್ಲಿ ಸತ್ತೋಯ್ತು. ಕೊಡಗಲ್ಲಿ ಕಾಫಿ ತೋಟಗಳಲ್ಲೂ ಹುಲಿಗಳಿದ್ದಾವೆ. ಚಾಮರಾಜನಗರದಲ್ಲಿ ಈಗ ಮೊನ್ನೆ ತೆರಕನಾಂಬಿ ಅಂತ ಒಂದು ಹಳ್ಳಿ ಹತ್ರ ಬಂಡೀಪುರದಿಂದ ಆಚೆ ಬಂದಿರೋ ಒಂದು ಹುಲಿ, ಒಂದು ಚಿಕ್ಕ ಒಂದು ಸಣ್ಣಮುಂಟಿ ಗುಡ್ಡೆ ಅಂತ ಇದೆ, 1 ಚದರ ಕಿಲೋಮೀಟರ್ 100 ಎಕರೆನೂ ಇಲ್ಲ, ಆ ಪುಟ್ಟ ಪ್ರದೇಶದಲ್ಲಿ 2 ಹುಲಿಗಳಿದಾವಂತೆ. ಇದೆಲ್ಲ ಎಲ್ಲಿಂದ ಬಂದಿದ್ದು ಅಂದರೆ ಇಲ್ಲ ನಾಗರಹೊಳೆಯಿಂದ, ಇಲ್ಲ ಬಂಡೀಪುರದಿಂದ. ಯಾಕೆ ಅಂದರೆ ನೈಸರ್ಗಿಕ ಮೃತ್ಯತೆ ಕಡಿಮೆ ಮಾಡಿದ್ದೀವಿ, ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಹುಲಿ ಇರಬಾರ್ದೋ ಅಥವಾ ಇರೋಕ್ಕೆ ಸಾಧ್ಯನೇ ಇಲ್ವೋ ಅಂಥ ಪ್ರದೇಶಗಳಲ್ಲಿ ಹುಲಿ ಬರ್ತಾ ಇದೆ. ಇದಕ್ಕೆ ಹಂಗಾದ್ರೆ ಪರಿಹಾರ ಹೇಗೆ ಅಂದರೆ ನೈಸರ್ಗಿಕವಾಗಿರುವಂಥ ಅವುಗಳ ಆವಾಸ ಸ್ಥಾನ ಅದೇ ಥರ ನಾವು ನಿರ್ವಹಣೆ ಮಾಡಬೇಕು. ಅವುಗಳು ನಮ್ಮ ನಾಯಿ ಬೆಕ್ಕಿನ ಥರ ನಾವು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಹುಲಿಗೂ ನಾವು ಹೋಗಿ ಮಾಂಸ ಹಾಕೋದು, ಹುಲಿಗೆ ಬಿಸ್ಕೆಟ್ ಕೊಡೋದು, ಅಥವಾ ಆನೆಗಳಿಗೆ ಕಬ್ಬು ಕೊಡೋದು, ಆನೆಗಳಿಗೆ ನೀರು ಕೊಡೋದು, ಇದೆಯಲ್ಲ ಅವೈಜ್ಞಾನಿಕ ನಿರ್ವಹಣೆಯನ್ನು ನಾವು ನಿಲ್ಲಿಸಬೇಕು. ಈ ಪ್ರಾರಂಭ ಆಗಿದ್ದು ಈ ಅವೈಜ್ಞಾನಿಕ ನಿರ್ವಹಣೆ ಸುಮಾರು 20 ವರ್ಷದ ಮುಂಚೆ. ಅದ್ರ ಪರಿಣಾಮ ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಸರಿಪಡಿಸ್ಕೊಂಡ್ರೆ ಇನ್ನು 20 ವರ್ಷಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಪರಿಣಾಮ ಬೀರೋದು ಸ್ಥಳೀಯ ರೈತರಿಗೆ. ಈ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಇನ್ನೂ ಇತರ ದೊಡ್ಡ ನಗರಗಳಲ್ಲಿ ಕೂಗಾಡೋ ಅಂಥ ಪರಿಸರವಾದಿಗಳಲ್ಲ. ಅವರು ತೊಂದರೆ ಆಗ್ತಿರೋ ಭಾಗ ಅಲ್ಲ, ಅವ್ರಿಗೆ ಜಮೀನಿಲ್ಲ ಅಲ್ಲಿ ನಾಗರಹೊಳೆ ಪಕ್ಕ. ಅವ್ರ ಜಮೀನಿಗೆ ಪ್ರತಿ ರಾತ್ರಿ ಕಾಡಂದಿ ಬಂದು ಆನೆ ಬಂದು ಬೆಳೆ ಹಾನಿ ಮಾಡೋದಿಲ್ಲ. ಅವರ ಜಮೀನಿಗೆ ಬಂದು ಜಾನುವಾರುಗಳನ್ನ ಹುಲಿ ಎತ್ಕೊಂಡು ಹೋಗೋದಿಲ್ಲ. ಇವ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಆ ಹುಲಿಗೆ ಟ್ರೀಟ್ಮೆಂಟ್ ಕೊಡಿ ಇಲ್ಲಾಂದರೆ ಸತ್ತೋಗುತ್ತೆ ಅಂತ. ಹಂಗಂದ್ರೆ ನಾಳೆ ಹುಲಿಗಳಿಗೆ ಪ್ರಸೂತಿ ಆಸ್ಪತ್ರೆ ನಾವು ಪ್ರಾರಂಭ ಮಾಡಬೇಕಾ ನಾಗರಹೊಳೆಯಲ್ಲಿ? ಅಥವಾ ಒಂದು ಆರ್ಥೋಪೆಡಿಕ್ ಶಸ್ತ್ರ ಚಿಕಿತ್ಸೆ ಮಾಡುವಂತಹ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ನಾಗರಹೊಳೆಯಲ್ಲಿ, ಬಂಡೀಪುರದಲ್ಲಿ. ಪ್ರತಿಯೊಂದು ಹುಲಿಗೆ ಬಹುಶಃ ಒಂದು ಡರ್ಮಟಾಲಜಿ ಕ್ಲಿನಿಕ್ಕು ಪ್ರಾರಂಭ ಮಾಡಬೇಕಾ ಅಂತ. ಅಂದರೆ ಚಿಕಿತ್ಸೆ ಕೊಡಬಾರ್ದು ಅಂತನಾ ನಿಮ್ಮ ಪ್ರಕಾರ? ನೈಸರ್ಗಿಕವಾಗಿ ಅವುಗಳಿಗೆ ಗಾಯ ಆಗಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡಬಾರ್ದು, ನಾವು ಸಾಯಕ್ಕೆ ಬಿಡಬೇಕು.